ಪಂಜಾಬ್ ವರ್ಸಸ್ RCB ನಡುವೆ ಕ್ವಾಲಿಫೈಯರ್ 1 ಮ್ಯಾಚ್ ಒಂದು ಮಹತ್ವದ ಪಂದ್ಯ ನಡೀತು. ಈ ಪಂದ್ಯದಲ್ಲಿ RCB ಒಂದು ಭರ್ಜರಿಯ ಗೆಲುವನ್ನ ಸಾಧಿಸಿದೆ. RCB ಫ್ಯಾನ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಅಂದ್ರೆ ಈಗ RCB ಫೈನಲ್ ತಲುಪಿದೆ. ಫ್ಯಾನ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ನಮಗೆ ಕಪ್ ಗೆಲ್ಲೋದಕ್ಕೆ ಜಸ್ಟ್ 1 ಮ್ಯಾಚ್ ಅಂದ್ರೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ. ಇದರ ನಡುವೆ ಈ ಒಂದು ಮ್ಯಾಚ್ ಯಾವ ತರ ಎಷ್ಟು ಮಹತ್ವ ಆಗಿತ್ತು ಮತ್ತೆ ನಮ್ಮ RCB ತಂಡ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತು ಅನ್ನೋದನ್ನ ಮಾತಾಡೋಣ. ಮೊದಲಿಗೆ ಟಾಸ್ ಗೆದ್ದಂತಹ RCB ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಬ್ಯಾಟಿಂಗಿಗೆ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ಫಸ್ಟ್ ಬ್ಯಾಟಿಂಗ್ ಬರುತ್ತೆ. ನೀವು ನೋಡ್ಬೋದು ಅಂದ್ರೆ ಫಸ್ಟ್ ಓವರಲ್ಲಿ 1 ವಿಕೆಟ್ ಬೀಳುತ್ತೆ, 2ನೇ ಓವರಲ್ಲಿ 1 ವಿಕೆಟ್ ಬೀಳುತ್ತೆ, 3ನೇ ಓವರಲ್ಲಿ ಅಂದ್ರೆ ಸತತ 3 ಓವರಲ್ಲಿ 3 ವಿಕೆಟ್ ಬೀಳುತ್ತೆ. ಸೊ ಈ ಒಂದು RCBಯ ಒಂದು ಬೌಲಿಂಗ್ ಅಟ್ಯಾಕ್ ಯಾವ ತರ ಇತ್ತು ಅಂತಂದ್ರೆ ಯಾವುದೇ ರೀತಿಯ ಯಾವುದೇ ಒಂದು ಹಂತದಲ್ಲೂ ಕೂಡ RCB ಮೇಲೆ ಪಂಜಾಬ್ ಕಿಂಗ್ಸ್ ಬಲವನ್ನ ಸಾಧಿಸಕ್ಕೆ ಸಾಧ್ಯನೇ ಆಗಿಲ್ಲ. ಅಂದ್ರೆ ಎಲ್ಲಾ ಸಮಯದಲ್ಲೂ ಕೂಡ ಹಿಡ್ಕೊಂತು RCB ಬೌಲಿಂಗ್ ವಿಭಾಗದಲ್ಲಿ ಅಟ್ಯಾಕ್ ಮಾಡಿ. ಅಂದ್ರೆ ಈಗ ಸುಯೇಶ್ ಶರ್ಮಾ ಇಷ್ಟು ಮ್ಯಾಚ್ ಅಲ್ಲಿ ಅವರು ಒಂದು ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ರು, ವಿಕೆಟ್ ಅಷ್ಟು ತೆಗೆದಿರಲಿಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಪಂಜಾಬ್ ವಿರುದ್ಧದ ಮ್ಯಾಚ್ ಅಲ್ಲಿ 3 ವಿಕೆಟ್ ಅನ್ನ ತೆಗೆದು ಮ್ಯಾನ್ ಆಫ್ ದಿ ಅಂದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅನ್ನ ಅವರು ಪಡ್ಕೊಂಡಿದ್ದಾರೆ. ಇದರ ನಡುವೆ ಹೆಜಲ್ವುಡ್ ಕೂಡ ವಿಕೆಟ್ ತೆಗೆದ್ಬಿಟ್ಟು 3 ವಿಕೆಟ್ ತೆಗೆದಿದ್ದಾರೆ. ಹೆಸ್ಡೇಲ್ ಕೂಡ ವಿಕೆಟ್ ತೆಗೆದಿದ್ದಾರೆ. ಕೃನಾಲ್ ಪಾಂಡೆ ಒಬ್ರು ಬಿಟ್ಟು ಇನ್ನೆಲ್ಲರೂ ಕೂಡ ವಿಕೆಟ್ ತೆಗೆದಿದ್ದಾರೆ. ಸೊ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ RCB ಬೌಲಿಂಗು ಎಷ್ಟು ಅಟ್ಯಾಕಿಂಗ್ ಅಲ್ಲಿದೆ ಅಂತ. ಪಂಜಾಬ್ ಯಾವುದೇ ಕಾರಣಕ್ಕೂ 100 ರನ್ಗಳನ್ನ ದಾಟ್ಲೇ ಇಲ್ಲ. ಅಂದ್ರೆ 101 ಟಾರ್ಗೆಟ್ ಕೊಟ್ಟರು. ಬಟ್ ಈ ತರ ಒಂದು ಅಟ್ಯಾಕು ಪಂಜಾಬ್ ಕೂಡ RCB ನಮ್ಮ ಮೇಲೆ ಇಷ್ಟೊಂದು ಬೌಲಿಂಗ್ ಅಟ್ಯಾಕ್ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಪಂಜಾಬ್ ಫ್ಯಾನ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಆ ಥರ ಒಂದು ಬೌಲಿಂಗ್ ಅಟ್ಯಾಕು ನಮ್ಮ RCB ಕಡೆಯಿಂದ ಇತ್ತು. ಅಲ್ಲಿ ಯಾವೊಂದು ಅಂದರೆ ಮಾರ್ಕೋಸ್ ಸ್ಟೋನಿಸ್ ಮತ್ತು ಇನ್ನೊಂದಿಬ್ರು 3 ಜನ ಮಾತ್ರ 2 ಅಂಕಿಯ ಒಂದು ರನ್ನನ್ನು ಗಳಿಸಿದ್ರು. ಇನ್ನೆಲ್ಲ ಸಿಂಗಲ್ ಡಿಜಿಟಲ್ಲೇ ಕೂಡ ಔಟ್ ಆದರು. ಇನ್ನು ಈ ಒಂದು ಸಾಧಾರಣ ಅಲ್ಪ ಮೊತ್ತವನ್ನು ಬೆನ್ನಟ್ಟದಂತಹ ನಮ್ಮ RCB ಒಂದು ಭರ್ಜರಿ ಆಟನೇ ಆಡ್ತು. ಅಂದರೆ ಫಿಲ್ ಸಾಲ್ಟು ಓಪನಿಂಗ್ ನಮ್ಮ ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರು. ಅದರಲ್ಲೂ ಫಿಲ್ ಸಾಲ್ಟ್ ಮಾತ್ರ ಭರ್ಜರಿ ಬ್ಯಾಟಿಂಗ್, ಸ್ಫೋಟಕ ಬ್ಯಾಟಿಂಗ್ ಆಡಿ ನಮ್ಮ RCB ಗೆಲುವಿಗೆ ಒಂದು ಮಹತ್ವದ ಪಾತ್ರ ಕೂಡ ನೀಡಿದ್ರು. ಫಿಲ್ ಸಾಲ್ಟ್ ಬ್ಯಾಟಿಂಗ್ ಅಲ್ಲಿ 3 6 6 4 ಅಂದ್ರೆ ಅವರು ಒಂದು ಸ್ಫೋಟಕ ಬ್ಯಾಟಿಂಗ್ ಅದರಲ್ಲಿತ್ತು. ಸೊ RCB ಏನಾಯ್ತು, ವಿರಾಟ್ ಕೊಹ್ಲಿ ವಿಕೆಟ್ ಕೂಡ ಹೋಯ್ತು, 12 ರನ್ ಏನೋ ಹೊಡೆದಿದ್ರು. ಮಯಾಂಕ್ ಅಗರ್ವಾಲ್ ಕೂಡ ಹೋಯ್ತು. ಅಂದ್ರೆ 2 ವಿಕೆಟ್ ಅನ್ನ ಕಳ್ಕೊಂಡು RCB ಒಂದು ಭರ್ಜರಿಯ ಗೆಲುವನ್ನ ದಾಖಲಿಸ್ತು. ರಜತ್ ಪಾಟೀಲ್ ಅವರು ಒಂದು ವಿನ್ನಿಂಗ್ ಶಾಟ್ ಅನ್ನು ಹೊಡೆದು ಟೀಮ್ ಅನ್ನ ಗೆಲ್ಸಿದ್ರು. ಸೊ 8 ವಿಕೆಟ್ಗಳ ನಷ್ಟಕ್ಕೆ RCB ಒಂದು ಪಂಜಾಬ್ ಮೇಲೆ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸೊ ಈ ಮೂಲಕ ಎಲ್ಲ RCB ಫ್ಯಾನ್ಸ್ಗೆ ನಾವು ಕಪ್ ಗೆಲ್ಲೋದು ಯಾವಾಗ ಅನ್ನೋ ಒಂದು ಆಸೆಗೆ ಈಗ ನಮಗೆ ಭಾಳ ಇನ್ನಷ್ಟು ಕೂಡ ಖುಷಿಯಾಗಿದೆ. ಸೊ ಜಸ್ಟ್ ನಮಗೆ ಒಂದೇ ಸ್ಟೆಪ್ ಬಾಕಿ ಇರೋದಷ್ಟೇ. ಫೈನಲ್ ಪಂದ್ಯನ ಯಾರು ಅಂದರೆ ಇಲ್ಲಿಂದ ಯಾರು ಬರ್ತಾರೆ ಅವ್ರ ಮೇಲೆ ಫೈನಲ್ ಪಂದ್ಯ ನಡೆಯುತ್ತೆ. ಆ ಒಂದು ಮ್ಯಾಚನ್ನು ಗೆದ್ದರೆ ಈ ಸಲ ಕಪ್ಪು ನಮ್ಮದೇ, ಯಾವುದೇ ಕಾರಣಕ್ಕೂ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಮತ್ತು ಇನ್ನು ನಮ್ಮ RCB ಯಾವ ಥರ ಸ್ಟ್ರಾಂಗ್ ಆಗಿದೆ ಅಂತಂದರೆ ಯಾವುದೇ ಟೀಮ್ ಬರಲಿ ಫೈನಲಲ್ಲಿ ನಾವು ಎದುರಿಸೋಕ್ಕೆ ಸಿದ್ಧ. 100% ನಾವೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ, ಆತ್ಮವಿಶ್ವಾಸದಲ್ಲಿ RCB ತಂಡ ಇದೆ. ಅಂದರೆ ನೀವು ನೋಡ್ಬೋದು RCB ತಂಡದಲ್ಲಿ ಅಂದರೆ ನಾವು ಈ ಆಟಗಾರ ಆಡ್ದ ಅಂದರೆ ಮಾತ್ರ ನಮ್ಮ ಟೀಮ್ ಗೆಲ್ಲುತ್ತೆ, ಇವನೇನಾದರೂ ಔಟ್ ಆದರೆ ಇಲ್ಲ, ಇವನು ಕೈ ಕೊಟ್ಟ ಅಂದರೆ ಮುಗೀತು ಅನ್ನೋ ಥರ ಯಾವುದೇ ಕಾರಣಕ್ಕೂ RCB ಇಲ್ಲ. ಇವಾಗ ನೀವು ಯಾವುದೇ ಆಟಗಾರ ಆಗಿರ್ಬೋದು, ಅವರ ಒಂದು ಆಟವನ್ನು ಆಡ್ತಾ ತಂಡದ ಗೆಲುವಿಗೆ ಅವರು ತುಂಬ ಹೆಲ್ಪ್ಫುಲ್ಲಾಗಿ ಆಗ್ತಾ ಇದ್ದಾರೆ. ಸೊ ಈ ಒಂದು ಏನಂತಾರೆ, ಒಟ್ಟಾರೆ ಎಲ್ಲ ಆಟಗಾರರ ಒಂದು ಕೈ ಜೋಡಿಸೋದು ಅಂದರೆ ಅವರ ಒಂದು ಆಟ ನಮ್ಮ RCB ತಂಡದ ಗೆಲುವಿಗೆ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಸೊ ಲಾಸ್ಟ್ ಮ್ಯಾಚಲ್ಲಿ ಟಿಮ್ ಡೇವಿಡ್ ಇರಲಿಲ್ಲ, ಅವರ ಅಲಭ್ಯತೆ ಕೂಡ ಕಾಡ್ತಾ ಇತ್ತೇನೋ, ಬಟ್ ಆ ಒಂದು ಅವಕಾಶ ಕೊಟ್ಟಿಲ್ಲ. ವಿರಾಟ್ ಕೊಹ್ಲಿ ಅಂದರೆ ಜಸ್ಟ್ 2 ವಿಕೆಟ್ಸ್ ಹೋಯ್ತು. ಸಾಲ್ಟೋ ಮತ್ತು ವಿರಾಟ್ ಕೊಹ್ಲಿ, ಮಯಾಂಕ್ ಅಗರ್ವಾಲ್ ಮತ್ತು ರಜತ್ ಪಾಟೀದಾರ್ ಇವರೇ ಒಂದು ಮ್ಯಾಚ್ ವಿನ್ ಮಾಡಿಸಿದ್ರು. ನಿನ್ನೆ ಮ್ಯಾಚ್ ಒಂದು ಅದ್ಭುತವಾಗಿತ್ತು. ಫ್ಯಾನ್ಸ್ ಮಾತ್ರ 100% ಎಲ್ಲರೂ ಕೂಡ ಈ ಒಂದು ಮ್ಯಾಚನ್ನು ಫಸ್ಟ್ 1 ಸೈಡ್ ಆಗಿದ್ದೆ. ಆಲ್ಮೋಸ್ಟು ಪಂಜಾಬ್ ಬ್ಯಾಟಿಂಗ್ ಆದ ತಕ್ಷಣ 1 ಸೈಡ್ ಮ್ಯಾಚ್ ಆಯಿತು. ಸೊ RCB ಗೆದ್ದೇ ಗೆಲ್ಲುತ್ತೆ ಅಂತ ಆದರೂ ಒಂದು ಫ್ಯಾನ್ಸ್ಗೆ ಇತ್ತು. ನಮ್ಮ RCB ಅಂದರೆ ಗೊತ್ತಲ್ಲ, ಮೊದಲೇ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ಸೋದು. ಸೊ ಇತ್ತು, ಯಾಕೆ ಬೌಲಿಂಗ್ ಬೇರೆ ಎಲ್ಲ ವಿಕೆಟ್ ಹಿಂಗೆ ಹೋಗ್ತಾ ಇದೆ. ಪಂಜಾಬು ಕೂಡ ಬೌಲಿಂಗ್ ಅಟ್ಯಾಕ್ ಕೂಡ ಚೆನ್ನಾಗಿದೆ. ಸೊ ಇದೇ ಥರ ಆಗುತ್ತಾ ನೆಕ್ಸ್ಟ್ ಸ್ಟೇಜಿಂಗ್ ಬಂದ RCB ಕೂಡ ಏನಾದರೂ ಹಿಂಗೆ ಬೇಗ ವಿಕೆಟ್ ಹೋಗುತ್ತಾ ಅನ್ನೋದು ಕೂಡ RCB ಫ್ಯಾನ್ಸಲ್ಲಿ ಇತ್ತು. ಬಟ್ ಯಾವಾಗ ಪವರ್ ಪ್ಲೇ ಆಗಿರ್ಬೋದು, ವಿರಾಟ್ ಹೋದ್ಮೇಲೆ ಸಾಲ್ಟು ಸ್ವಲ್ಪ ರೊಚ್ಚಿಗೆದ್ದು ಬ್ಯಾಟಿಂಗ್ ಮಾಡಿದ್ರು, ಅಲ್ಲೇ ಗೊತ್ತಾಯಿತು 100% ಇದು RCB ಮ್ಯಾಚೇ. RCB 1 ಸೈಡ್ ಆಯಿತು, RCB ಗೆಲ್ಲುತ್ತೆ ಅನ್ನೋದು ಕೂಡ ಅಲ್ಲೇ ಫಿಕ್ಸ್ ಆಯಿತು. ಸೊ ಅದೇ ಥರ ಒಂದು ಬ್ಯಾಟಿಂಗನ್ನು ಮಾಡಿ RCB ಟೀಮ್ ಗೆದ್ದಿದೆ, ಫೈನಲ್ಗೆ ಕೂಡ ಲಗ್ಗೆ ಇಟ್ಟಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.